ಎಲ್ಲರಿಗೂ ವಂದನೆಗಳು. ಇವತ್ತು ಹಲ್ಲೆಲೂಯ ಅನ್ನುವ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೇಳುತ್ತಿರುವಂತಹ ಪ್ರಸಂಗಗಳಲ್ಲಿ ಹಲ್ಲೆಲೂಯ ಅನ್ನುವ ಪದಗಳಿಲ್ಲದೆ ಪ್ರಸಂಗಗಳೇ ಇಲ್ಲ. ಪ್ರಸಂಗ ಮಾಡುವಂಥ ವ್ಯಕ್ತಿಗೆ ಹಲ್ಲೆಲೂಯ ಅಂದರೆ ಏನು ಅಂತ ಗೊತ್ತಿಲ್ಲ, ಕೇಳುವಂಥ ವಿಶ್ವಾಸಿಗಳಿಗೂ ಗೊತ್ತಿಲ್ಲ. ಒಂದು ವೇಳೆ ಈ ವ್ಯಕ್ತಿಗೆ ಗೊತ್ತಿದ್ದರೂ ಕೂಡ ಅದನ್ನು ಯಾಕೆ ಉಪಯೋಗಿಸ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ, ಹೇಗೆ ಉಪಯೋಗಿಸಬೇಕು ಅನ್ನೋದು ಗೊತ್ತಿಲ್ಲ. ಬೈಬಲಲ್ಲಿ 66 ಪುಸ್ತಕಗಳಿದ್ದರೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ಮಾತ್ರ ಈ ಹಲ್ಲೆಲೂಯ ಅನ್ನುವಂಥ ಪದ ನಮಗೆ ಕಾಣಿಸುತ್ತೆ. ಸೊ ಹಲ್ಲೆಲೂಯ ಅನ್ನೋದು ಇಬ್ರಿಯ ಭಾಷೆಯ ಪದವಾಗಿದೆ. ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕರ್ತನನ್ನು ಸ್ತುತಿಸಿ. ಇಬ್ರಿಯ ಭಾಷೆಯಿಂದ ಹಲ್ಲೆಲೂಯ ಅನ್ನುವ ಪದವನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಕನ್ನಡಕ್ಕೆ ಕರ್ತನನ್ನು ಸ್ತುತಿಸಿ ಅಂತ. ನಾವು ಆಲ್ರೆಡಿ ಕರ್ತನನ್ನು ಸ್ತುತಿಸುವುದಕ್ಕಾಗಿಯೇ ಸಭೆಗೆ ಬಂದಿರ್ತೀವಿ. ಕರ್ತನನ್ನು ಸ್ತುತಿಸುವುದಕ್ಕಾಗಿ ಬಂದು ಪದೇ ಪದೇ ಕರ್ತನನ್ನು ಸ್ತುತಿಸು ಅಂತ ಹೇಳಿದ್ರೆ ಅದಕ್ಕೇನಾದರೂ ಅರ್ಥ ಇರುತ್ತಾ? ಇರೋದಿಲ್ಲ. ಬದಲಿಗೆ ಅಲ್ಲಿ ಏನು ನಡೆಯುತ್ತೆ ಅಂತಂದರೆ, ಈ ಪ್ರಸಂಗ ಮಾಡುವಂಥ ವ್ಯಕ್ತಿ ಹಲ್ಲೆಲೂಯ ಹಲ್ಲೆಲೂಯ ಅಂತ ಹೇಳಿದಾಗ ಎದುರುಗಡೆ ಕೂತ್ಕೊಂಡಿರೋರು ಹಲ್ಲೆಲೂಯ ಅಂತಾರೆ. ಈಗ ಕರ್ತನನ್ನು ಸ್ತುತಿಸು ಅಂತ ಪಾಸ್ಟರ್ ಹೇಳಿದ್ರೆ ಕೇಳುವಂಥ ವಿಶ್ವಾಸಿ ಏನು ಮಾಡಬೇಕು? ಕರ್ತನನ್ನು ಸ್ತುತಿ ಮಾಡಬೇಕು. ಬದಲಿಗೆ ಅವನೇನು ಹೇಳ್ತಾನೆ, ವಿಶ್ವಾಸಿ ಏನು ಹೇಳ್ತಾನೆ, ನೀನು ಕರ್ತನನ್ನು ಸ್ತುತಿಸು ಅಂತ ತಿರುಗಿ ಹೇಳ್ತಾನೆ ಇದೇ ಪಾಸ್ಟರ್ಗೆ. ಆವಾಗ ಈ ಪಾಸ್ಟರ್ ಹೇಳಿರುವಂಥ ಮಾತಿಗೆ ಬೆಲೆ ಇರುತ್ತಾ? ಈಗ ಒಂದು ಎಕ್ಸಾಂಪಲ್ಗೆ ನಾನೊಬ್ಬ ಪಾಸ್ಟರ್ ಅಂದ್ಕೊಳ್ಳಿ. ಅಲ್ಲಿ ವಿಶ್ವಾಸಿಗೆ ಬಂದು ನೀನು ಪ್ರಾರ್ಥನೆ ಮಾಡಪ್ಪ ಅಂತ ಹೇಳಿದಾಗ ಆ ವ್ಯಕ್ತಿ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಪ್ರಾರ್ಥನೆ ಮಾಡದೆ ತಿರುಗಿ ಅವನು ನೀನೇ ಪ್ರಾರ್ಥನೆ ಮಾಡು ಅಂತಂದರೆ ನಾನು ಹೇಳಿರುವಂಥ ಮಾತಿಗೆ ಬೆಲೆ ಇರುತ್ತಾ? ಇರೋದಿಲ್ಲ. ಇನ್ನೊಬ್ಬರಿಗೆ ನೀನು ಹಾಡಾಡು ಅಂತಂದಾಗ ಅವರು ಹಾಡಾಡಬೇಕು. ಅವರು ಹಾಡದೆ ತಿರುಗಿ ನನಗೆ ನೀನೇ ಹಾಡಾಡು ಅಂತಂದರೆ ನನ್ನ ಮಾತಿಗೆ ಬೆಲೆ ಇದ್ದಂಗ ಇಲ್ಲ. ಹಾಗೆ ಕರ್ತನನ್ನು ಸ್ತುತಿಸು ಅಂತ ನಾನು ಹೇಳಿದಾಗ ಆ ಕಡೆ ಇರುವಂಥ ವ್ಯಕ್ತಿ ಕರ್ತನನ್ನು ಸ್ತುತಿಸಬೇಕೇ ಹೊರತು ತಿರುಗಿ ಆತನು ಕರ್ತನನ್ನು ಸ್ತುತಿಸು ಅಂದರೆ ಅರ್ಥ ಇರುತ್ತಾ? ಹಾಗೆಯೇ ಹಲ್ಲೆಲೂಯ ಅಂತಂದರೆ ಅವರು ತಿರುಗಿ ಕರ್ತನನ್ನು ಸ್ತುತಿಸಬೇಕು ಹೊರತು ಅವರು ತಿರುಗಿ ಹಲ್ಲೆಲೂಯ ಅಂತಂದರೆ ನಾನು ಹೇಳಿರುವಂಥ ಮಾತಿಗೆ ಬೆಲೆ ಇಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ಬೈಬಲ್ ಯಾರಿಗೆ ಬೋಧಿಸುವುದಕ್ಕೆ ಬರೋದಿಲ್ವೋ ಅವರು ಮಾತ್ರ ಹಲ್ಲೆಲೂಯ ಅನ್ನೋ ಪದಗಳನ್ನು ಪದೇ ಪದೇ ಉಪಯೋಗಿಸ್ತಾ ಇರ್ತಾರೆ. ಇವನಿಗೆ ಸರಿಯಾದ ರೀತಿಯಲ್ಲಿ ಬೈಬಲ್ ಮೇಲೆ ಅವಗಾಹನ ಇದ್ದರೆ, ವಾಕ್ಯದ ಅವಗಾಹನ ಇದ್ದರೆ ಇವನು ಪದೇ ಪದೇ ಹಲ್ಲೆಲೂಯ ಅಂತ ಹೇಳ್ತಾ ಇರೋದಿಲ್ಲ. ನೀನು ಹಲ್ಲೆಲೂಯ ಹೇಳದೇನೆ ಪ್ರಸಂಗ ಮಾಡಬಹುದು. ದೇವರು ನಿನಗೆ ಬುದ್ಧಿ ಕೊಟ್ಟಿದ್ದಾರೆ, ಯೋಚನೆ ಮಾಡುವ ಶಕ್ತಿ ನಿನಗೆ ಕೊಟ್ಟಿದ್ದಾರೆ. ನೀನು ಸ್ವಂತವಾಗಿ ಯೋಚನೆ ಮಾಡಬೇಕು. ನೀನು ಯಾರಿಂದ ಕಲಿತಿದ್ದೀಯೋ ಅವರು ಏನು ಹೇಳ್ಕೊಟ್ಟಿದ್ದಾರೋ ಅದರಂತೆ ನಡೆಯೋದಲ್ಲ. ಆತನು ಹೇಳಿರೋದು ರೈಟ್ ಆರ್ ರಾಂಗ್ ಅಂತ ಯೋಚನೆ ಮಾಡೋ ಶಕ್ತಿ ಕೂಡ ನಿನಗೆ ಕೊಟ್ಟಿದ್ದಾರೆ. ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ. ನಾನೇನು ಹೇಳ್ತೀನಿ ಅಂತಂದರೆ, ನೀವು ಮೋಸ ಹೋಗಬೇಡಿ. ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು ಅಂತ. ನೀನು ಬೋಧಿಸುವುದರಲ್ಲಿ ಪ್ರವೀಣನಾಗಿರದೆ ಹೋದರೆ ನಿನ್ನ ಮಾತುಗಳಿಗೆ ಬೆಲೆ ಇರೋದಿಲ್ಲ. ನೀನು ಬೋಧಿಸುವಂಥ
ವಾಕ್ಯಗಳಿಗೆ ಬೆಲೆ ಇರೋದಿಲ್ಲ, ನಿನ್ನ ಮಾತುಗಳಿಗೆ ಬೆಲೆ ಇರೋದಿಲ್ಲ. ಸೊ ಹಾಗಾಗಿ ಮೊದಲು ನೀನು ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆಮೇಲೆ ನೀನು ಪ್ರಸಂಗ ಮಾಡು. ಆದಷ್ಟು ಹೆಚ್ಚಾಗಿ ಅಧ್ಯಯನ ಮಾಡು.